ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹೋದ ಸಂಚಿಕೆಯಲ್ಲಿ ಸ್ಟ್ರೆಸ್ ಏನೇನು ಕಾರಣ ಅನ್ನೋದು ನಾನು ತಿಳಿಸ್ಕೊಟ್ಟೆ. ನಾವು ಏನೇನು ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ತಿಳಿಸ್ಕೊಟ್ಟೆ. ಈ ಸಲ ನಮ್ಮ ಗ್ರಂಥದ ಪ್ರಕಾರ ಕರೆಕ್ಟಾಗಿ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ನಾವು ಏನೇನು ಸೇವನೆ ಮಾಡಬೇಕು, ನಾವೇನೇನು ತೊಗೊಳೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೋಧಿ ಪದಾರ್ಥಗಳು ಸೇವನೆ ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಗೋಧಿ ಅಂದರೆ ವೀಟ್, ಚಪಾತಿ, ಗೋಧಿದು ಬೇರೆ ಬೇರೆ ಐಟಮ್ಸ್ ಇರುತ್ತೆ. ಗೋಧಿ ಪದಾರ್ಥ ಸೇವನೆ ಮಾಡೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ತುಂಬ ಇತ್ತು ಅಂದರೆ ನೀವು ಗೋಧಿ ಪದಾರ್ಥ ಸೇವನೆ ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಈ ಗೋಧಿ ಹಾಗೂ ನಮ್ಮ ಮನಸ್ಸು ಸಂಬಂಧಗಳು ಗಟ್ಟಿಂದ ಇದೆ. ಗಟ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ. ಗೋಧಿ ಸೇವನೆ ಮಾಡೋದ್ರಿಂದ ಮನಸ್ಸಿನ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದು ನಮ್ಮ ಗ್ರಂಥ ಹೇಳುತ್ತೆ. ಎರಡನೇದು, ಹೆಸರುಬೇಳೆ ಸೇವನೆ ಮಾಡಬೇಕು. ನಿಮಗೆ ಶುಕ್ರವಾರದ ಸಂಜೆ ತುಂಬ ಸ್ಟ್ರೆಸ್ ಆಗಿದೆ ಅಂದರೆ ಮನೆಗೆ ಬಂದು ಒಳ್ಳೆ ಒಂದು ಹೆಸರುಬೇಳೆ ಸಾರು, ಹೆಸರುಬೇಳೆ ನೀರು ಕಟ್ಟು ಸೇವನೆ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮದ್ಯಪಾನ ಹಾಕೊಂಡು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಹೆಸರುಬೇಳೆ ಪಾಯಸ, ಹಾಲು ಹಾಕಿ ಒಳ್ಳೆ ಹೆಸರುಬೇಳೆ ಪಾಯಸ ತೊಗೊಳ್ಳಿ, ಹೆಸರುಬೇಳೆ ಸಾರು ಕುಡೀರಿ, ಅದ್ರ ಜೊತೆಗೆ ಒಂದೆರಡು ಚಪಾತಿ ತಿನ್ನಿ. ಅದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಕೆಂಪಕ್ಕಿ ಸೇವನೆ ಮಾಡಿ. ಕೆಂಪಕ್ಕಿ ಮೂರನೇ ಐಟಮ್ಮು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಒತ್ತಡ ತುಂಬ ಎಲ್ಲ ಇತ್ತು ಅಂದರೆ ಕೆಂಪಕ್ಕಿ ಸೇವನೆ ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಹಸಿಯಾಗಿ ಕರೆದಿರೋ ಹಾಲು, ಹಸುವಿನ ಹಾಲು ಫ್ರೆಶ್ಶಾಗಿ ನೀವು ಅದನ್ನು ತೆಗಿತೀರ, ಅದು ಹಾಗೆ ಉಗುರು ಬೆಚ್ಚಗೆ ವಾರ್ಮಾಗಿರ್ಬೇಕು. ಆ ಹಾಲು ಸೇವನೆ ಮಾಡೋದು ಕೂಡ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಶನಿವಾರ ಬೆಳಗ್ಗೆ ನೀವು ಅನ್ವೈಂಡ್ ಮಾಡ್ಕೊಬೇಕು ಅಂತ ಇದ್ದರೆ ಇವೆಲ್ಲ ತಗೊಳ್ಳಿ. ಒಳ್ಳೆ ಹಾಲು ತಗೊಳ್ಳಿ, ಉಗುರು ಬೆಚ್ಚಗಿರೋ ವಾರ್ಮ್ ಹಾಲು ತಗೊಳ್ಳಿ. ಎಲ್ಲ ಒಂದು ಗೋಶಾಲೆಗೆ ಹೋಗಿ ಫ್ರೆಶ್ಶಾಗಿ ಕರೆದಿರೋದು ಒಂದು ಲೋಟ ಹಾಲು ಕುಡೀರಿ. ಖಂಡಿತವಾಗ್ಲೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನಾಲ್ಕನೇ ಐಟಮು ಹಳೆ ತುಪ್ಪ. ತುಪ್ಪ ನೀವು ಒಂದು ಮಡಿಕೆಯಲ್ಲೋ ಗಾಜಿನದಲ್ಲೋ ಒಂದು ವರ್ಷ ಇಟ್ಬಿಟ್ಟು ಆ ಒಂದು ವರ್ಷ ಹಳೆ ತುಪ್ಪ ಸೇವನೆ ಮಾಡೋದು ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದು ಆಯುರ್ವೇದ ಹೇಳುತ್ತೆ. ಆಯುರ್ವೇದಿಕ್ ಡಾಕ್ಟ್ರುಗಳ ಹತ್ರ ಬಂದರೆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಔಷಧಿ ಹಾಕಿರೋ ತುಪ್ಪಗಳಿವೆ, ಅದನ್ನು ಸೇವನೆ ಮಾಡ್ಬೋದು. ಹಣ್ಣಿನ ಸೀಸನ್ನು, ಯಾವ ಹಣ್ಣು ತಿಂದರೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ದ ಕಿಂಗ್ ಆಫ್ ಫ್ರೂಟ್ಸ್ ಮಾವು. ಒಳ್ಳೆ ಸ್ವೀಟಾಗಿರೋ ಮಾವಿನ ಹಣ್ಣು ತಿಂದರೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ತುಂಬ ಸ್ಟ್ರೆಸ್ ಆಗಿತ್ತು ಆಫೀಸ್ದು, ಸಂಜೆ ಹೊತ್ತು ಬರ್ತಾ ಸಕ್ಕರೆ ಇಲ್ಲದೇ ಇರೋ ಮಾವಿನ ಜ್ಯೂಸು ಕುಡೀರಿ. ತುಂಬ ಚೆನ್ನಾಗಿ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ತರಕಾರಿಗಳಲ್ಲಿ ಬೂದ್ ಕುಂಬಳಕಾಯಿ. ಬೂದ್ ಕುಂಬಳಕಾಯಿ ಮನಸ್ಸಿನ ಸ್ಟ್ರೆಸ್ ತುಂಬ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ಎಕ್ಸಾಮ್ ಇರೋ ಟೈಮಲ್ಲಿ ಬೂದ್ ಕುಂಬಳಕಾಯಿ ಹುಳಿ ಮಾಡಿ, ಬೂದ್ ಕುಂಬಳಕಾಯಿ ಪಲ್ಯ ಮಾಡಿ, ಬೂದ್ ಕುಂಬಳಕಾಯಿದು ಜ್ಯೂಸ್ ಕೊಡಿ, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮಾವಿನ ಜ್ಯೂಸ್ ಕೊಡಿ, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಹಾಲು ಕೊಡಿ, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಚಪಾತಿ, ಹೆಸರುಬೇಳೆ ಸಾರು ಕೊಡಿ, ಹೆಸರುಬೇಳೆ ಕಟ್ಟು ಕೊಡಿ, ಕೆಂಪಕ್ಕಿ ಜೊತೆ ಕೊಡಿ. ಇವೆಲ್ಲ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಹಾವು ಪಡವಲಕಾಯಿ ದೊಡ್ಡದಾಗಿರೋದು, ಅದು ಕೂಡ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಮಳೆ ಬಂದಾಗ ಮಳೆ ನೀರು ತಡೆದಿಟ್ಬಿಟ್ಟು ಮಳೆ ನೀರು ಕುಡಿಯೋದು ಕೂಡ, ಫ್ರೆಶ್ ನೀರು ಕುಡಿಯೋದು ಕೂಡ ಮನಸ್ಸಿನ ಆಯಾಸ, ಮನಸ್ಸಿನ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ. ಮತ್ತೊಂದು ಅಳಲೆಕಾಯಿ. ಇದು ಡಾಕ್ಟ್ರನ್ನ ಮೀಟ್ ಮಾಡಿ ತೊಗೊಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ವರ್ಣಭಸ್ಮ. ಸ್ವರ್ಣಭಸ್ಮ ನಾವು ಸ್ವರ್ಣಪ್ರಾಶದಲ್ಲೂ ಕೂಡ ಕೊಡ್ತೀವಿ. ಮಕ್ಕಳ ಮನಸ್ಸು, ಬುದ್ಧಿ ಬೆಳವಣಿಗೆಗೆ. ಹಳೆ ಕಾಲದಲ್ಲಿ ವಿಡಂಗ ಫಲಮಾತಸ್ಸ ಜಾತಮಾತಸ್ಸ ಬೇಯಿಸಿದ ಮಾಸಿ ಮಾಸಿ ಪ್ರವರ್ಧಂತಿ. ಒಂದು ವಿಡಂಗದ್ದು ಹಣ್ಣಿನಷ್ಟು ಗಾತ್ರದಲ್ಲಿ ಒಂದು 5 ಭಾಗದಲ್ಲಿ 1 ಭಾಗ ಸ್ವರ್ಣಭಸ್ಮ ಸೇರಿಸಿ ಮಗು ಪ್ರತಿ ದಿವಸ ತಿನ್ನಿಸ್ತಾ ಬಂದರೆ ಸ್ವರ್ಣಭಸ್ಮ ಈ ಸೇವನೆ ಮಾಡೋದ್ರಿಂದ ಬುದ್ಧಿ ಚುರುಕಾಗತ್ತೆ. ಒಂದು ಸಲ ಕೇಳಿದ ನೆನಪಿಟ್ಕೊಳತ್ತೆ ಮಗು. ಸೊ ಸ್ವರ್ಣಭಸ್ಮ ಮನಸ್ಸು ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ಇನ್ನೊಂದು ನಮ್ಮ ಮನೆಯಲ್ಲೆಲ್ಲ ಇರೋದು ತೆಂಗಿನಕಾಯಿ.
ಎಳ್ನೀರು ಕುಡೀರಿ, ಕೊಬ್ಬರಿ ತಿನ್ನಿ, ಕೊಬ್ಬರಿ ಮಿಠಾಯಿ ತಿನ್ನಿ, ಎಳನೀರು ಕುಡೀರಿ. ನಿಮ್ಮ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಯಾರೋ ಕೂಗಾಟ ಮಾಡಿಕೊಂಡು ತುಂಬ ಜಗಳಗಳೆಲ್ಲ ಮಾಡಿಕೊಂಡು ಮನಸ್ತಾಪಗಳು ಜಾಸ್ತಿ ಇತ್ತು ಅಂದರೆ ಒಂದು ತೆಂಗಿನಕಾಯಿ ತಗೊಳ್ಳಿ, ಮನಸ್ಸು ಪ್ರಶಾಂತತೆ ಜಾಸ್ತಿ ಆಗುತ್ತೆ. ಮತ್ತೊಂದು ಒಣ ದ್ರಾಕ್ಷಿ ಸೇವನೆ ಮಾಡಿ, ಖರ್ಜೂರ ಸೇವನೆ ಮಾಡಿ. ಖರ್ಜೂರ ಒಣ ದ್ರಾಕ್ಷಿ ಸೇವನೆ ಮಾಡೋದು ಕೂಡ ನಮ್ಮ ಮೆಂಟಲ್ ಸ್ಟ್ರೆಸ್ಗಳು ಕಮ್ಮಿ ಆಗುತ್ತೆ. ಕೊನೆ 2 ಹಣ್ಣುಗಳೇನು ಅಂದರೆ, ಒಂದು ಹಲಸಿನ ಹಣ್ಣು ಕೂಡ ಮನಸ್ಸಿನ ಪ್ರಶಾಂತತೆ ಜಾಸ್ತಿ ಮಾಡುತ್ತೆ, ಮನಸ್ಸು ಒತ್ತಡ ಸ್ಟ್ರೆಸ್ಸು ಕಮ್ಮಿ ಮಾಡುತ್ತೆ. ಇನ್ನೊಂದು ಬೇಲದ ಹಣ್ಣು ಕೂಡ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಈ ಸಂಚಿಕೆಯಲ್ಲಿ ಮನಸ್ಸು ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಏನೇನು ಆಹಾರ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೇಳೋಣ. ಅಲ್ಲಿವರೆಗೂ ನಮಸ್ಕಾರ.